ಇವತ್ತು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮಗೆ ತಮ್ನೇಲ್ ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು, ಏನಪ್ಪ ಹೀಗೂ ಇರುತ್ತೆ ಅಂತ. ಎಸ್, ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಗ್ರೂಪ್ ಸೆಕ್ಸ್, ಅಂದರೆ ಸಾಮೂಹಿಕವಾಗಿ ಸೆಕ್ಸ್ ಮಾಡುವಂಥದ್ದು ಸರಿನಾ ತಪ್ಪ, ಇಲ್ಲ ಒಂದು ಹುಡುಗ ಎಷ್ಟು ಜನ ಹುಡುಗಿಯರ ಜೊತೆ ಸೆಕ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇತ್ತೀಚೆಗೆ ಟ್ರೆಂಡಲ್ಲಿ ಇರುವಂಥದ್ದು ಇದು ಮಾಡೋದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಬಟ್ ಇದು ಹೇಗಪ್ಪ ಅಂದರೆ ಒಂಥರ ಈ ಬ್ಲೂ ಫಿಲಮ್ ನೋಡಿ ಏನೇನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರಲ್ವಾ, ಮಾಡಿದ್ದೀರಾ ಕೆಲವೊಬ್ರು. ಸೊ ಹಾಗೆ ಇದನ್ನು ಸಹ ಒಂದು ಗ್ರೂಪ್ ಸೆಕ್ಸ್ ಮಾಡುವಂಥದ್ದು. ಸೊ ಹಾಗಿದ್ರೆ ಈ ಗ್ರೂಪ್ ಸೆಕ್ಸ್ ಮಾಡೋದು ಸರಿನಾ? ಮೇ ಬಿ ನಮ್ಮ ಇಂಡಿಯಾದಲ್ಲಿ ಇತ್ತೀಚೆಗೆ ಇದು ಟ್ರೆಂಡಲ್ಲಿ ಇದೆ ಕೂಡ, ಗ್ರೂಪ್ ಸೆಕ್ಸ್ ಮಾಡುವಂಥದ್ದು. ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನನಗೆ ಒಂದು 10ರಿಂದ 15 ಮೇಲ್ ಕೂಡ ಬಂದಿತ್ತು. ಒಂದು ಹುಡುಗ ಎಷ್ಟು ಜನ ಹುಡುಗಿಯರ ಜೊತೆ ಸೆಕ್ಸ್ ಮಾಡ್ಬೋದು, ಇಲ್ಲ ಒಂದು ಹುಡುಗ ಇಬ್ಬರು ಹುಡುಗಿಯರ ಜೊತೆ ಸೆಕ್ಸ್ ಮಾಡೋವಂಥದ್ದು ಒಳ್ಳೇದಾ ಕೆಟ್ಟದ ಅಂತ. ಸೊ ಅದಕ್ಕೋಸ್ಕರ ಈ ಟಾಪಿಕ್ ನಾನು ತಗೊಂಡಿರೋದು. ಹೌದು, ನೀವೆಲ್ಲ ಏನೇನು ಬ್ಲೂ ಫಿಲಮ್ಗಳಲ್ಲಿ ನೋಡ್ತೀರಾ ಅದನ್ನೆಲ್ಲದನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಅದು ಓರಲ್ ಸೆಕ್ಸ್ ಆಗಿರ್ಬೋದು, ಅನಲ್ ಸೆಕ್ಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಸೊ ಹೌದು, ಖಂಡಿತ ಏನೀಗ ಒಬ್ಬ ಹುಡುಗ ಅವನಿಗೆ ಇಷ್ಟ ಇದ್ದು ಅಥವಾ ಅವನ ಜೊತೆ ಸೆಕ್ಸ್ ಮಾಡುವಂಥ ಹುಡುಗಿಯರಿಗೂ ಇಷ್ಟ ಇದ್ದು ಎಲ್ಲರೂ ಪರ್ಮಿಷನ್ ಕೊಟ್ಟು ಸೆಕ್ಸ್ ಮಾಡಿದ್ರೆ ಓಕೆ, ಅದು ನೋ ಪ್ರಾಬ್ಲಮ್. ನಾನು ಹೇಳ್ತಾ ಇರುವಂಥದ್ದು ನೀವು ಕೇಳಿರೋ ಕ್ವಶನ್ಗೆ ಅಷ್ಟೇ ನಾನು ಹೇಳ್ತಾ ಇರೋದು. ಇದನ್ನ ಯಾರೋ ಮಾಡಬೇಕು ಅಂತ ನಾನು ಪ್ರವೋಕ್ ಮಾಡ್ತಾ ಇಲ್ಲ. ಸೊ ಏನು ಕ್ವಶನ್ ಕೇಳಿದರೆ ಅದಕ್ಕಷ್ಟೇ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ನೀವು ಒಂದು ಹುಡುಗಿ ಜೊತೆನಾದರೂ ಸೆಕ್ಸ್ ಮಾಡಿ, 10 ಹುಡುಗಿ ಜೊತೆನಾದರೂ ಸೆಕ್ಸ್ ಮಾಡಿ, ಬಟ್ ಏನಪ್ಪ ಅಲ್ಲಿ ಅಂದರೆ ಇಬ್ಬರದ್ದು ಅಷ್ಟು ಜನದ ಪರ್ಮಿಷನ್ ಇದ್ರೇನೆ ಅದು ಬೆಟರ್ ಅನ್ಸುತ್ತೆ. ಇಲ್ಲ ಅಂದರೆ ಅದು ಸರಿ ಹೋಗೋದಿಲ್ಲ ಇರುತ್ತೆ. ಸೊ ನಾನು ಅದಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಓಕೆ ಅದು ಮಾಡೋದು ಬಿಡೋದು ಅದೆಲ್ಲದು ನಿಮ್ಮ ಪರ್ಸ್ನಲ್. ಗ್ರೂಪ್ ಸೆಕ್ಸ್ ಮಾಡಬೇಕಾ ಬೇಡವಾ ಅಂತ ಅನ್ನೋದು ನಿಮ್ಮ ಜೊತೆ ಬರೋವಂಥವ್ರದ್ದು ಮತ್ತು ನಿಮ್ಮದು, ಅದು ನಿಮ್ಮ ಪರ್ಸ್ನಲ್ ಚಾಯ್ಸ್. ಅಷ್ಟು ಜನದಲ್ಲಿ ಏನಾದರೂ ಯಾರಿಗಾದರೂ ಒಂದು ಹುಡುಗಿಗಾದರೂ ಆಯಿತು, ಒಂದು ಹುಡುಗಿಗೆ ಏನಾದರೂ ಸೆಕ್ಷುಯಲ್ ಇನ್ಫೆಕ್ಷನ್ಸ್ ಇದ್ದರೆ ನೀವು ಯಾವುದೇ ರೀತಿ ಸೇಫ್ಟಿಯನ್ನು ಯೂಸ್ ಮಾಡದೆ, ಅಂದರೆ ಕಾಂಡೋಮ್ ಯೂಸ್ ಮಾಡದೆ ಏನಾದರೂ ಹುಡುಗಿಯರ ಜೊತೆ ನೀವು ಸೆಕ್ಸ್ ಮಾಡ್ತಾ ಇದ್ರೆ, ಅಷ್ಟು ಹುಡುಗಿಯರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸೆಕ್ಷುಯಲ್ ಇನ್ಫೆಕ್ಷನ್ಸ್ ಇದ್ರೂ ಸಹ ಅದು ನಿಮ್ಮ ಒಬ್ಬರಿಂದ ಪ್ರತಿಯೊಬ್ಬ ಅಂದರೆ ಇನ್ನು ಉಳಿದ 9 ಜನಕ್ಕೂ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಬಟ್ ಏನಪ್ಪ ಅಂದರೆ ನೀವು ಕೇಳಿದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಥರ ಗ್ರೂಪ್ ಸೆಕ್ಸ್ಗಳನ್ನ ಮಾಡೋ ಅಂಥ ಟೈಮಲ್ಲಿ ಸೇಫ್ಟಿಯನ್ನು ಯೂಸ್ ಮಾಡಿ. ಯಾಕೆ ಅಂದರೆ ಅಷ್ಟು ಜನದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಪ್ರಾಬ್ಲಮ್ ಇದ್ರೂ ಇನ್ನುಳಿದಂಥ ಎಲ್ಲ ಜನಕ್ಕೂ ಏನು ಸೆಕ್ಷುಯಲ್ ಇನ್ಫೆಕ್ಷನ್ಸ್ ಯಾವುದಾದ್ರೂ ಆಗಿರ್ಬೋದು, ಸೊ ಹರಡೋವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಪ್ಪ ಅಂದರೆ, ಪ್ರತಿಯೊಬ್ಬ ಹುಡುಗಿಯರು ಏನಿರ್ತೀರಾ ಈ ಗ್ರೂಪ್ ಸೆಕ್ಸ್ಗೆ ಹೋಗ್ಬೇಕು ಅಂತ ಅಂದ್ಕೊಳೋರು, ನೀವು ಮೇಲ್ ಕಾಂಡೋಮ್ ಅಲ್ಲದೆ ಫೀಮೇಲ್ ಕಾಂಡೋಮ್ಸ್ ಯೂಸ್ ಮಾಡುವಂಥದ್ದು ದಿ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಇನ್ನು ನೀವು ಏನು ಹುಡುಗ ಇರ್ತೀರಾ, ನೀವು ಸಹ ಕಾಂಡೋಮ್ ಯೂಸ್ ಮಾಡದೆ ಯಾವುದೇ ಕಾರಣಕ್ಕೂ ಹುಡುಗಿಯರ ಜೊತೆ ಆ ಥರ ಗ್ರೂಪ್ ಸೆಕ್ಸ್ ಮಾಡೋದಕ್ಕೆ ಹೋಗಬೇಡಿ ಇರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು.